ಹಾಸ್ಟೆಲ್ಸ್ ಬಗ್ಗೆ ಕೇಳ್ತಿದ್ರಿ. ಅದಕ್ಕೂ ಮುಂಚೆ ನಾನು ಇಲ್ಲಿ ಏನು ಒಂದು ಹೇಳಬೇಕು ಅಂದರೆ, ನಾನು ಹಿಂದಿನ ವೀಡಿಯೋಸಲ್ಲಿ ಕೂಡ ಹೇಳಿದ್ದೀನಿ, ನೋಡಿರ್ತಿರೋ ಅಲ್ವೋ ಗೊತ್ತಿಲ್ಲ. ಇಲ್ಲಿ ಹೇಗಂದರೆ ಟೋಟಲ್ 6 ಇಯರ್ಸ್ ಅಲ್ವಾ ಇರೋದು. ಅದರಲ್ಲಿ ಫಸ್ಟ್ 3 ಇಯರ್ಸ್ ಬಂದು ನಾವು ಮೇನ್ ಕ್ಯಾಂಪಸಲ್ಲಿ ಇರ್ತೀವಿ. ಅಲ್ಲಿ ಹಾಸ್ಪಿಟಲ್ ಎಲ್ಲ ಇರೋದಿಲ್ಲ, ಬರೀ ದೊಡ್ಡ ಕ್ಯಾಂಪಸ್ ಇರುತ್ತೆ. ನಾನೇನು ನನ್ನ ಝೆಂಗ್ಜು ಯೂನಿವರ್ಸಿಟಿ ವ್ಲಾಗ್ ಮಾಡಿದ್ದೀನಿ ನೋಡಿ ಅಂತ ಹೇಳಿದ್ದೀನಲ್ವಾ, ಅದು ಬಂದು ಫಸ್ಟ್ 3 ಇಯರ್ಸ್ ನಾವು ಅಲ್ಲೇ ಇರ್ತೀವಿ. ನೆಕ್ಸ್ಟ್ 3 ಇಯರ್ಸ್ ಬಂದು ಎಲ್ಲಿರ್ತೀವಿ ಅಂದರೆ ಇಲ್ಲಿ, ಈಗ ನಾನಿರೋ ಪ್ಲೇಸಲ್ಲಿ. ಈ ಕ್ಯಾಂಪಸ್ ಬಂದು ಚಿಕ್ಕದು, ಒಂದು ಸ್ವಲ್ಪ ಇರುತ್ತಷ್ಟೇ. ಅದನ್ನು ನಾನು ವ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಇದು ಅದಕ್ಕೆ ಆ ಕ್ಯಾಂಪಸ್ಗೆ ಕಂಪೇರ್ ಮಾಡಿದ್ರೆ ಇದು ಒಂದು ಸ್ವಲ್ಪ ಚಿಕ್ಕದು. ಇಲ್ಲಿ ಹಾಸ್ಪಿಟಲ್ ದೊಡ್ಡದಾಗಿದೆ. ಹಾಸ್ಪಿಟಲ್ ನಾವು ಫೈನಲ್ ಇಯರ್ಸಲ್ಲಿ ಹಾಸ್ಪಿಟಲ್ಸ್ಗೂ ಹೋಗಬೇಕು, ಕ್ಲಾಸಸ್ಸು ಇರಬೇಕು ಅಂತ ನೆಕ್ಸ್ಟ್ 3 ಇಯರ್ಸ್ ಬಂದು ಈ ಕ್ಯಾಂಪಸ್ಸಲ್ಲಿ ಮಾಡಿದ್ದಾರೆ. ಫಸ್ಟ್ 3 ಇಯರ್ಸ್ ಆ ಕ್ಯಾಂಪಸ್ಸಲ್ಲಿ, ನೆಕ್ಸ್ಟ್ 3 ಇಯರ್ಸ್ ಈ ಕ್ಯಾಂಪಸ್ಸಲ್ಲಿ. ಫಸ್ಟ್ 3 ಇಯರ್ಸ್ ಆ ಕ್ಯಾಂಪಸ್ಸಲ್ಲಿ ಇದ್ದಾಗ ಅಲ್ಲಿ ಡಾಮ್ಸ್ ಎಲ್ಲ ಇದ್ವು, ಡಾಮೆಟರೀಸ್ ಅಂದರೆ ಹಾಸ್ಟೆಲ್ಸ್ ಎಲ್ಲ ಇತ್ತು. ಬಟ್ ನಾವು ಇಲ್ಲಿ ಅಡ್ಮಿಷನ್ ತಗೊಂಡಿದ್ದು ಒಂದು ಸ್ವಲ್ಪ ಲೇಟ್ ಆಗಿದ್ರಿಂದ ಡಾಮ್ಸ್ ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾವು ಅಲ್ಲಿದ್ದಾಗ್ಲೂ ಒಂದು ಅಪಾರ್ಟ್ಮೆಂಟಲ್ಲಿ ಇದ್ವಿ. ಈಗ ಸೇಮ್ ಏನು ಇಲ್ಲಿದ್ದೀನಲ್ವ ಅದೇ ಥರ ಅಪಾರ್ಟ್ಮೆಂಟ್ಸಲ್ಲಿ ಇದ್ದಿದ್ದು. ಅದಾದಮೇಲೆ ಇಲ್ಲಿ ಈ ಕ್ಯಾಂಪಸ್ಸಲ್ಲಿ ಡಾಮೆಟರೀಸ್ ಇಲ್ಲ, ಇಂಟರ್ನ್ಯಾಷನಲ್ಸ್ಗೆ ಇದೆ, ಬಟ್ ಅದನ್ನು ಯಾರೂ ಯೂಸ್ ಮಾಡ್ತಿಲ್ಲ, ಯಾರೂ ತಗೊತಾನೇ ಇಲ್ಲ. ಸೊ ನಾನು ಒಬ್ಬಳೇ ಹಾಸ್ಟೆಲ್ ಬೇಕು ಅಂತ ತಗೊಂಡ್ರೆ ನಾನು ಹೋಲ್ ಬಿಲ್ಡಿಂಗಲ್ಲಿ ನಾನು ಒಬ್ಬಳೇ ಇರಬೇಕಾಗುತ್ತೆ. ಇಂಡಿಯನ್ ಆಗಿ ನಾನು ಒಬ್ಬಳೇ ಇರಬೇಕಾಗುತ್ತೆ. ಬೇರೆ ಕಂಟ್ರೀಸ್ ಅವರು ಇದ್ದಾರೆ, ಆಫ್ರಿಕಾದವ್ರು ಇದ್ದಾರೆ, ಇರಾನ್ ಅವರು ಇದ್ದಾರೆ, ಪಾಕಿಸ್ತಾನೀಸ್ ಎಲ್ಲ ಇದ್ದಾರೆ. ಬಟ್ ಇಂಡಿಯನ್ಸ್ ಯಾರು ಹಾಸ್ಟೆಲ್ಸನ್ನು ತಗೊಂಡಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಾನು ಹಾಸ್ಟೆಲ್ ಕಡೆನೂ ಇನ್ನೂ ಹೋಗಲಿಲ್ಲ. ಯಾರೋ ಕೇಳಿದ್ರಿ ನಿಮ್ಮ ಹಾಸ್ಟೆಲ್ಸ್ನೆಲ್ಲ ತೋರಿಸಿ ಅಂತ. ನಾನು ಆ ಕಡೆ ಹೋದಾಗ ಹಾಸ್ಟೆಲ್ ಟೂರನ್ನು ಮಾಡ್ತೀನಿ. ಈಗ ನಾವೆಲ್ಲರೂ ಅಪಾರ್ಟ್ಮೆಂಟನ್ನು ತಗೊಂಡು ಶೇರ್ ಮಾಡಿಕೊಂಡು ಇದ್ದೀವಿ. ಅಕೊಮಡೇಷನ್ ಏನು ಅಂದರೆ ಅಪಾರ್ಟ್ಮೆಂಟ್ಸ್ ತೊಗೊತೀವಿ, ಅದರಲ್ಲೇ ಶೇರ್ ಮಾಡಿಕೊಂಡು ಇರ್ತೀವಿ. ಶೇರ್ ಮಾಡೋದಕ್ಕೆ ಯಾರೂ ಇಲ್ಲ ಅಂತಂದರೆ ಸ್ಟುಡಿಯೋ ಅಪಾರ್ಟ್ಮೆಂಟ್ಸ್ ತೊಗೊತೀವಿ, ಒಬ್ಬರೇ ಇರೋದಕ್ಕೆ. ಶೇರ್ ಮಾಡ್ಕೊಳೋದಕ್ಕೆ 2 ಅಥವಾ 3 ಜನ ಇದ್ದೀವಿ ಅಂತಂದರೆ ಡಬಲ್ ಬೆಡ್ರೂಮ್ ಆರ್ 3 ಬೆಡ್ರೂಮ್ ಇರೋವಂಥ ಅಪಾರ್ಟ್ಮೆಂಟನ್ನು ತೊಗೊಂಡು ಇರ್ತೀವಿ. ಈ ಥರ ಕಮ್ಯುನಿಟೀಸಲ್ಲಿ ಈಗ ನಾನು ಏನು ವಿಡಿಯೋ ಮಾಡ್ತಿದ್ದೀನಿ, ಇದು ಒಂದು ಕಮ್ಯುನಿಟಿ. ಇಲ್ಲಿ ತುಂಬ ಅಪಾರ್ಟ್ಮೆಂಟ್ಸ್ಗಳಿರ್ತವೆ, ತೋರಿಸ್ತೀನಿ ನಾನು. ತುಂಬ ಅಪಾರ್ಟ್ಮೆಂಟ್ಸ್ಗಳಿರ್ತವೆ. ಇಲ್ಲಿ ಯಾವುದಾದ್ರೂ ಯಾರ್ದಾದ್ರೂ ಓನರ್ ಕಾಂಟ್ಯಾಕ್ಟ್ ತಗೊಂಡು ಮನೇನ ರೆಂಟಿಗೆ ಅಂತ ತೊಗೊತೀವಿ. ನೋಡಿ, ಈಗ ನಾನಿರೋದು ಒಂದು ಕಮ್ಯುನಿಟಿ ಒಳಗಡೆ. ಇದೆಲ್ಲನೂ ಅಪಾರ್ಟ್ಮೆಂಟ್ಸ್. ನಮಗೆ ಡೈರೆಕ್ಟಾಗಿ ರೆಂಟ್ ಮಾಡೋದಕ್ಕೆ ಓನರ್ ಕಾಂಟ್ಯಾಕ್ಟ್ ಸಿಗಲಿಲ್ಲ ಅಂತಂದರೆ ಇಲ್ಲಿ ಏಜೆಂಟ್ಸ್ ಇರ್ತಾರೆ. ಅದಕ್ಕೂ ಏಜೆಂಟ್ಸ್ಗೆ ಇಷ್ಟು ಅಂತ ದುಡ್ಡು ಕೊಡಬೇಕಾಗುತ್ತೆ. ಅವರು ಯಾವುದ್ಯಾವ್ದು ಮನೆ ಈ ಕಮ್ಯುನಿಟಿಯಲ್ಲಿ, ಯಾವ ಕಮ್ಯುನಿಟಿಯಲ್ಲಿ ಬೇಕು, ಏಜೆಂಟ್ಸ್ ಕೇಳ್ತಾರೆ ನಮಗೆ ಯಾವ ಕಮ್ಯುನಿಟಿಯಲ್ಲಿ ಮನೆ ಬೇಕು ಅಂತ. ಈ ಥರ ಹಾಸ್ಪಿಟಲ್ಸ್ಗೆ ಹತ್ರ ಇರೋವಂಥ ಕಮ್ಯುನಿಟಿಯಲ್ಲಿ ಬೇಕು ಅಂದಾಗ ಈ ಕಮ್ಯುನಿಟಿಯಲ್ಲಿ ಯಾವ ಮನೆ ಖಾಲಿ ಇದೆ, ಓನರ್ಸ್ ಡೀಟೇಲ್ ಎಲ್ಲನೂ ಕೊಡ್ತಾರೆ. ನಾವು ಬಂದು ನೋಡಿ ಮನೆ ಏನಾದರೂ ಇಷ್ಟ ಆದರೆ ಕಾಂಟ್ರಾಕ್ಟ್ ಬರ್ಸ್ಕೊತಾರೆ 6 ಮಂತ್ಸ್ಗೆ ಆರ್ 1 ಇಯರ್ಗೆ. ನಾವೆಲ್ಲರೂ ಆಲ್ಮೋಸ್ಟ್ 1 ಇಯರ್ಗೆ ಕಾಂಟ್ರಾಕ್ಟ್ ಹಾಕ್ತೀವಿ. 6 ಮಂತ್ಸ್ಗೆ ಚೇಂಜ್ ಮಾಡ್ತಿರೋದು ನಮಗೆ ಒಂಥರ ಕೆಲಸ ಜಾಸ್ತಿ ಅನಿಸುತ್ತೆ. ನಮ್ಗೆ ಆಲ್ರೆಡಿ ಇಂಟರ್ನ್ಶಿಪ್ ಕ್ಲಾಸಸ್ ಎಲ್ಲ ಇರುತ್ತಲ್ವಾ. 6 ಮಂತ್ಸ್ಗೆ ಒಂದ್ಸತಿ ಮನೆ ಚೇಂಜ್ ಮಾಡ್ಕೊಂಡಿರೋದಕ್ಕೆ ಆಗಲ್ಲ ಅಂತ ನಾವು ಡೈರೆಕ್ಟ್ 1 ಇಯರ್ಗೆ ಕಾಂಟ್ರಾಕ್ಟ್ ಹಾಕ್ಬಿಡ್ತೀವಿ. 1 ಇಯರ್ಗೆ ಇಷ್ಟು ಡೆಪಾಸಿಟ್ ಅಂತ ನಾವೇನು ಅಡ್ವಾನ್ಸ್ ಕೊಡ್ತೀವಲ್ಲ ಇಂಡಿಯಾದಲ್ಲಿ, ಆ ಥರ ಇಲ್ಲಿ 1 ಮಂತ್ ರೆಂಟನ್ನು ಡೆಪಾಸಿಟ್ ಆಗಿ ತೊಗೊತಾರೆ. ಫಸ್ಟು ತೊಗೊಂಡಿದ್ದಾದಮೇಲೆ 3 ಮಂತ್ಸ್ ರೆಂಟನ್ನು ಒಂದೇ ಸತಿ ಪೇ ಮಾಡಬೇಕು. ಇಲ್ಲಿ ಮಂತ್ಲಿ ರೆಂಟನ್ನು ಪೇ ಮಾಡೋದಕ್ಕಾಗಲ್ಲ. 3 ಮಂತ್ಸ್ಗೆ ಒಂದ್ಸತಿನೇ ರೆಂಟನ್ನು ಪೇ ಮಾಡಬೇಕು. ನಾವೀಗ ಈ ಮಂತ್ವರೆಗೂ ಜಾನ್ವರಿಯಲ್ಲಿ ಪೇ ಮಾಡಿದ್ದಕ್ಕೆ ಈ ಮಂತ್ವರೆಗೂ ಆಯಿತು. ನಾನೀಗ ಮತ್ತೆ ಈ ಮಂತಲ್ಲಿ ರೆಂಟನ್ನು ಪೇ ಮಾಡಬೇಕು ನೆಕ್ಸ್ಟ್ 3 ಮಂತ್ಸಿಗೆ. ಸೊ ಈ ಥರ ಮಂತ್ಲಿ ಪೇ ಮಾಡೋದಕ್ಕಾಗಲ್ಲ. 3 ಮಂತ್ಸ್ಗೆ ಒಂದ್ಸತಿ ರೆಂಟ್ ಪೇ ಮಾಡಬೇಕು. ಆ್ಯಂಡ್ ಅದು ಏನು ಡೆಪಾಸಿಟ್ ತೊಗೊಂಡಿರ್ತಾರಲ್ವಾ, 1 ಮಂತ್ ಡೆಪಾಸಿಟ್ ಮುಂಚೆನೇ ತೊಗೊಂಡಿರ್ತಾರಲ್ವ, ಅದು ನಾವು ಮನೇನ ಖಾಲಿ ಮಾಡ್ತಿದ್ದೀವಿ ಅಂದಾಗ ಓನರ್ ಬಂದು ಮನೆ ಚೆಕ್ ಮಾಡ್ತಾರೆ. ಅಲ್ಲೇನಾದರೂ ನಾವು ಡ್ಯಾಮೇಜ್ ಮಾಡಿದರೆ ಅಥವಾ ಏನಾದರೂ ಹಾಳಾಗಿದ್ರೆ ಅದರಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಉಳಿದಿದ್ದನ್ನು ಕೊಡ್ತಾರೆ. ಇಲ್ಲ ಒಬ್ಬೊಬ್ಬರು ಓನರ್ಸ್ ಏನಾದರೂ ಒಳ್ಳೆಯವರಾಗಿದ್ದರೆ ಏನು ಕಟ್ ಮಾಡ್ಕೊಳೋದಿಲ್ಲ, ಕಂಪ್ಲೀಟ್ ನಾವೇನು ಡೆಪಾಸಿಟ್ ಕೊಟ್ಟಿದ್ದೀವಿ ಅದನ್ನ ಫುಲ್ ಕೊಟ್ಬಿಡ್ತಾರೆ. ಅದು ಓನರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇದು ಇಲ್ಲಿನ ಅಕೊಮಡೇಷನ್ ಬಗ್ಗೆ. ಇನ್ನೂ ಹೆಚ್ಚಾಗಿ ಅಕೊಮಡೇಷನ್ ಬಗ್ಗೆ ಬೇಕಂದರೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ಹೇಳ್ತೀನಿ.